ಕರ್ನಾಟಕ ಸರ್ಕಾರದ ನೂತನ ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಬಾಲಕೃಷ್ಣ ಅವರಿಗೆ ಎಲ್ಲೆಡೆಯಿಂದ ಅಭಿನಂದನೆಗಳ ಮಹಾಪೂರ ಹರಿದು ಬರುತ್ತಿದೆ. ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇಂದು ಅವರ ನಿವಾಸದಲ್ಲಿ ಸಂಭ್ರಮದ ವಾತಾವರಣ ನಿರ್ಮಾಣವಾಗಿತ್ತು. ಅನೇಕ ಗಣ್ಯರು, ರಾಜಕೀಯ ಮುಖಂಡರು, ಬಂಧು ಬಳಗ, ಸ್ನೇಹಿತರು ಹಾಗೂ ಅಭಿಮಾನಿಗಳು ಅವರ ಮನೆಗೆ ಆಗಮಿಸಿ ಪುಷ್ಪಗುಚ್ಛ ನೀಡಿ ಹೃತ್ಪೂರ್ವಕ ಶುಭಾಶಯಗಳನ್ನು ಕೋರಿದರು. ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದವರು, ಬಾಲಕೃಷ್ಣ ಅವರು ಸಚಿವರಾಗಿ ಜನಸೇವೆಗೆ ಇನ್ನಷ್ಟು ಬದ್ಧತೆಯಿಂದ ಕಾರ್ಯನಿರ್ವಹಿಸಿ ರಾಜ್ಯದ ಅಭಿವೃದ್ಧಿಗೆ ಮಹತ್ವದ ಕೊಡುಗೆ ನೀಡಲಿದ್ದಾರೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಹೌದು ಮೇಡಮ್, ಇದು ಬಾಲಕೃಷ್ಣ ಅವರು 1991ನೇ ಇಸ್ವಿಯಲ್ಲಿ ರಾಜಕಾರಣವಾಗಿ ಕಾಲ್ ತೆಗೆದು ಹೊರಗೆ ಇಟ್ಟಂತವ್ರು, ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದಂಥವ್ರು. 35-36 ವರ್ಷಗಳಿಂದ ಏನು ಒಬ್ಬ ರಾಜಕಾರಣಿಗೆ ಮಂತ್ರಿ ಆಗಬೇಕು ಅಂತಕ್ಕಂಥ, ಅದ್ರೊಳಗೂ ಒಬ್ಬ ಸಕ್ರಿಯ ರಾಜಕಾರಣಿಯಾಗಿ ಬಾಲಕೃಷ್ಣರವರು ನಾನು ಮಂತ್ರಿ ಆಗಬೇಕು, ಸೇವೆ ಮಾಡಬೇಕಾದಾಗ ತಾಲೂಕಿಗಾಗ್ಬೋದು ಅಥವಾ ರಾಜ್ಯಕ್ಕಾಗ್ಬೋದು, ಅಧಿಕಾರ ಇದ್ದಾಗ ನಡೆಯುವಂಥ ಕೆಲಸ ಕಾರ್ಯಗಳು ಅಧಿಕಾರ ಇಲ್ಲದೇ ಇರತಕ್ಕಂಥ ಸಂದರ್ಭದಲ್ಲಿ ನೀವೇನೇ ಒಳ್ಳೆ ಮನಸ್ಥಿತಿ ಇದ್ರೂ ಕೂಡ ನಡೆಯೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ವಾಸ್ತವ ತಮಗೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಬಾಲಕೃಷ್ಣ ಅವರ ಕನಸು, ಅದ್ರೊಳಗೂ ವಿಶೇಷವಾಗಿ 2004 ನಂತರ ಸೀನಿಯಾರಿಟಿ ಒಳಗಾಗಲೇ 2-3 ಸರ್ತಿ ಗೆದ್ದಿದ್ದಂಥವ್ರು, 2004ಕ್ಕೆ 2-3ನೇ ಎಲೆಕ್ಷನ್ ಮಾಡಿದ್ದಂಥವ್ರು. ಹಾಗಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಬಿ ಕೆ ಹರಿಪ್ರಸಾದ್ ಅವರು, ಸಿದ್ದರಾಮಣ್ಣರವರು, ಡಿ ಕೆ ಸುರೇಶ್ ಅವರು, ವಿಶೇಷವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಸುರ್ಜೇವಾಲಾಜಿ, ಸೋನಿಯಾಜಿ, ರಾಹುಲ್ಜಿ ಅವರ ಎಲ್ಲರ ಆಶೀರ್ವಾದದೊಂದಿಗೆ, ಇವತ್ತು ಜನಗಳ ದೊಡ್ಡ ಪ್ರಾರ್ಥನೆ ಆಶೀರ್ವಾದದೊಂದಿಗೆ ಬಾಲಕೃಷ್ಣ ಅವ್ರ ಮಿನಿಸ್ಟರ್ ಏನಾಗಿದ್ದಾರೆ, ನಮ್ಮೆಲ್ಲರಿಗೂ ಮಾಗಡಿ ತಾಲೂಕಿಗೆ ವಿಶೇಷವಾಗಿ ಅತ್ಯಂತದ ಹರ್ಷದಾಯಕದ ದಿನಗಳು. ಕಾಂಗ್ರೆಸ್ ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷ ಒಂದು ಮಂತ್ರಿಗಿರಿಯನ್ನು ಬಾಲಕೃಷ್ಣ ಅವ್ರಿಗೆ ಕೊಟ್ಟಿರ್ತಕ್ಕಂಥದ್ದು. 2007 ಮತ್ತು 2017, 16, 17ರಲ್ಲಿ ತೀರಾ ಹತ್ರಕ್ಕೆ ಬಂದು ಮಿನಿಸ್ಟರ್ ಆಗೇ ಹೋದ್ರು ಅನ್ನೋಂಥ ಸಂದರ್ಭದಿಂದ ಪುನಃ ದೂರ ಹೋಗಿದ್ದಂಥ ಆ ಒಂದು ಸ್ಥಾನ ಇವತ್ತು ಅವ್ರಿಗೆ ಲಭಿಸೈತೆ. ಇದಕ್ಕೆ ಮಾಗಡಿ ರಂಗನಾಥ ಸ್ವಾಮಿ, ನರಸಿಂಹಸ್ವಾಮಿ ಮತ್ತು ಮಾಗಡಿಯ ಜನಗಳಿಗೆ, ಪಾದಗಳಿಗೆ ನಮಸ್ಕಾರ ಅಂತಕ್ಕಂಥ ಮಾತನ್ನ ಹೇಳಿ. ಅವರು ಬಹಳಷ್ಟು ಎಲಿಜಿಬಲ್ ಪರ್ಸನ್. ಈ ಒಂದು ಮಂತ್ರಿ ಸ್ಥಾನ ನಮ್ಮ ಸಖೆ ಮನೆ ಯಜಮಾನರಿಗೆ ಯಾವಾಗ್ಲೂ ಬರ್ಬೇಕಾಗಿತ್ತು. ಇದು ಬಹಳ ಲೇಟ್ ಆಗಿ ಬಂದಿದೆ. ನಿಮ್ ಪ್ರಕಾರ ಇದು ಅವರು ಯಾವುದೋ ಜನ್ಮದ ಪುಣ್ಯ, ಮತ್ತೆ ಈ ಒಂದು ಯುಗದಲ್ಲಿ ಮಾಡ್ತಾ ಇರ್ತಕ್ಕಂತಹ ಅವರು ಒಳ್ಳೆ ಕಾರ್ಯಗಳು ಕೊನೆಗೂ ಕೂಡ ಅವರಿಗೆ ಒಂದು ಮಂತ್ರಿ ಸ್ಥಾನವನ್ನ ತಂದು ಕೊಡುತ್ತೆ ಅನ್ನೋದು ನಮ್ಗೆ ಗೊತ್ತಿತ್ತು. ಅದು ಇವತ್ತು ನಿಜ ಆಗಿದೆ. ಇದಕ್ಕೆ ಅವರು ಬಹಳಷ್ಟು ಅರ್ಹರು. ಇದು ಯಾವಾಗ್ಲೂ ಸಿಗ್ಬೇಕಾಗಿದ್ದು ಇವತ್ತು ಸಿಕ್ಕಿದೆ. ಅದು ದೇವರ ಒಂದು ಕೃಪೆ ಅವ್ರ ಮೇಲೆ ಹಾಗೆ ಇದ್ದು ಮುಂದೆ ಅವರು ಸದಾ ಈ ಒಂದು ಮಂತ್ರಿ ಸ್ಥಾನ ಅವ್ರ ಜೀವನದಲ್ಲಿ ಸದಾ ಬರ್ತಾ ಇರ್ಲಿ ಅನ್ನೋದೇ ಎಲ್ಲರ ಆಸೆ. ನಮಸ್ಕಾರ. ನಮ್ಮ ಕಟ್ಟೆಮನೆ ಯಜಮಾನರಿಗೆ ಮುಂಚೆನೆ ಈ ಒಂದು ಪದವಿ ಸಿಗ್ಬೇಕಿತ್ತು. ನಿಧಾನಕ್ಕಾದ್ರೂ ಕೂಡ ಈ ಪದವಿ ಸಿಕ್ಕಿರೋದು ನಮ್ಗೆ ಎಲ್ರಿಗೂ ತುಂಬಾ ಖುಷಿ ಕೊಟ್ಟಿದೆ. ನಾವೆಲ್ಲ ಅವರ ಸಂಸ್ಥೆನಲ್ಲಿ ಓದಿ ಕಲಿತ ವಿದ್ಯಾರ್ಥಿಗಳು ಮತ್ತು ನಾವೆಲ್ಲ ಒಂದು ಒಳ್ಳೆ ಮಟ್ಟದಲ್ಲಿ ಇದೀವಿ ಅಂದ್ರೆ ಅವ್ರ ಸಹಕಾರ, ಅವ್ರ ಆಶೀರ್ವಾದ ಸದಾ ಇರುತ್ತೆ. ಅವರು ನಾಡಿಗೆ ಖಂಡಿತ ಒಳ್ಳೇದು ಬಯಸ್ತಾರೆ. ಯಾಕೆಂದ್ರೆ ಅವರ ಸಂಸ್ಥೆನಲ್ಲಿ ಇವತ್ತು ಕೋಟ್ಯಾಂತರ ಮಂದಿ ತಗೊಂಡಿದೀವಿ. ಅದರಲ್ಲಿ ಲಕ್ಷಾಂತರ ಮಂದಿ ಶಿಕ್ಷಕರೇ ಇದ್ದಾರೆ. ಇವತ್ತು ಶಿಕ್ಷಕರ ವೃಂದದಲ್ಲಿ ಹೆಚ್ಚಿಗೆ ಜೀವನ ಮಾಡ್ತಾ ಇದ್ದಾರೆ ಅಂದ್ರೆ ನಮ್ಮ ಹುಲಿಕಟ್ಟಿನಲ್ಲಿ ಕಲಿತ ವಿದ್ಯಾರ್ಥಿಗಳೇ ಆಗಿದ್ದಾರೆ. ಹಾಗಾಗಿ ನಾವೆಲ್ಲರೂ ಹಾರೈಸ್ತೀವಿ. ಸದಾ ಅವರು ಇವತ್ತು ಮಿನಿಸ್ಟರ್ ಆಗಿದ್ದಾರೆ. ನೆಕ್ಸ್ಟ್ ಮತ್ತೆ ಹೋಗಿ ಮುಂದೆ ಒಂದ್ ದಿವಸ ನಾವು ಅವ್ರನ್ನ ಚೀಫ್ ಮಿನಿಸ್ಟರ್ ಆಗಿ ಕಾಣಬೇಕು ಅಂತ ನಾವು ಖಂಡಿತವಾಗ್ಲೂ ಬಯಸ್ತಾ ಇದ್ದೀವಿ. ಅವ್ರು ಶುಭವಾಗ್ಲಿ ಅಂತ ಹಾರೈಸ್ತೀವಿ. ಅವ್ರು ಯಾವುದೇ ಕೊಟ್ರು ಸಮರ್ಥ ನಿಭಾಯಿಸುವಂತ ಅವ್ರಿಗೆ ಶಕ್ತಿ ಇದೆ. ಅವ್ರ ಸರ್ಕಾರದಲ್ಲಿ ಏನ್ ಈಗಿನ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕೊಟ್ರು ಕೂಡ ಅವರು ಸಮರ್ಥವಾಗಿ ನಿಭಾಯಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸದಿಂದಾನೇ ಇಷ್ಟೆಲ್ಲಾ ಪ್ರೆಷರ್ ಇದ್ರು ಕೂಡ ಅವ್ರಿಗೆ ಮಂತ್ರಿಯಾಗಿ ಅವ್ರು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಅವ್ರು ಒಳ್ಳೇದು ಜನತೆಗೆ ಮಾಡೇ ಮಾಡ್ತಾರೆ ಅಂತ ನಮ್ಮೆಲ್ಲಾ ಆಸೆ ಇದೆ. ನಮ್ಮ ಮಾಗಡಿ ಬಾಲಕೃಷ್ಣ ಅವರು ಸಚಿವರಾಗಿದ್ದಾರೆ. 3-4 ಸಲ MLA ಆಗಿ ಸಚಿವ ಸ್ಥಾನದ ಆಕಾಂಕ್ಷಿ ಆಗಿದ್ರು. ಶ್ರೀಮಾನ್ ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬ್ರ ಕ್ಯಾಬಿನೆಟ್ ಅಲ್ಲಿ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದೆ. ಅವರು ಈ ತಮ್ಮ ಸಿಕ್ಕಂತ ಸಚಿವ ಸ್ಥಾನವನ್ನು ತುಂಬಾ ಚೆನ್ನಾಗಿ ನಿಭಾಯಿಸ್ತಾರಂತ ನಮಗೆ ಆತ್ಮವಿಶ್ವಾಸ ಇದೆ. ಅವರು ಜನತೆಯ
ಕಷ್ಟ ಸುಖಕ್ಕೆ ಸ್ಪಂದನೆ ಮಾಡಿ ಜನರಿಗೆ ಒಳ್ಳೇದಾಗುವಂತೆ ನಡ್ಕೊಳ್ತಾರೆ ಅಂತ ನಮ್ಗೆ ಆತ್ಮವಿಶ್ವಾಸ ಇದೆ. ನನ್ನ ಹೆಸರು ಗಣೇಶ್ ಅಂತ, ಚಾಮುಂಡಿ ಜ್ಯುವೆಲ್ಸ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕ ನಾನು. ಅವರಿಗೆ ಶುಭವಾಗಲಿ ಅಂತ ಹಾರೈಸ್ತೇವೆ. ಓಕೆ.